ಗೆಳೆಯರೆ, ನಾನು ಮಾಡಬಲ್ಲೆ ಎಂಬ ಆತ್ಮವಿಶ್ವಾಸವು ನಿಮ್ಮಲ್ಲಿದ್ದರೆ ಅದನ್ನು ಹೇಗೆ ಮಾಡಬೇಕು ಎನ್ನುವ ದಾರಿಯು ತಾನಾಗಿಯೇ ಕಾಣುತ್ತದೆ. ನಿಮಗೆ ಒಳ್ಳೆಯ ದಿನಗಳು ಬರಬೇಕೆಂದರೆ ಮೊದಲು ನೀವು ಕೆಟ್ಟ ದಿನಗಳೊಂದಿಗೆ ಹೋರಾಡಲೇಬೇಕು. ವರ್ಷಗಳು ಕಳೆದರೂ ನಿಮ್ಮ ಹಣೆಬರಹವೇನು ಬದಲಾಗುವುದಿಲ್ಲ. ನೀವು ಪ್ರಯತ್ನಿಸುವುದನ್ನು ಬಿಟ್ಟರೆ ನಿಮ್ಮ ಕೆಲಸ ಕಾರ್ಯಗಳೇನೂ ಸಾಗುವುದಿಲ್ಲ. ಗುರಿ ಎಷ್ಟೇ ದೂರವಿದ್ದರೂ ನಿಮ್ಮ ಪಯಣವನ್ನು ನಿಲ್ಲಿಸಬೇಡಿ. ಮಾರ್ಗ ಕಷ್ಟವಾದರೂ ಸರಿ, ನಿಮ್ಮ ಪ್ರಯತ್ನವನ್ನು ಎಂದಿಗೂ ನಿಲ್ಲಿಸಬೇಡಿ. ನಿಮ್ಮ ಅರ್ಧ ಜೀವನವನ್ನೆಲ್ಲ ಇವರೇನಂದ್ಕೊಳ್ತಾರೋ ಎನ್ನುವ ಆಲೋಚನೆಯಲ್ಲಿಯೇ ಕಳೆದು ಹೋಗುತ್ತದೆ. ಕಲ್ಪನೆಗಳು ನಿಮ್ಮನ್ನು ವಾಸ್ತವದಿಂದ ದೂರ ಕೊಂಡೊಯ್ಯಬಹುದು. ಆದರೆ ನೀವು ಎಷ್ಟೇ ದೂರ ಹೋದರೂ ನೀವು ಯಾವಾಗಲಾದರೂ ಮತ್ತೆ ಮರಳಿ ವಾಸ್ತವಕ್ಕೆ ಬರಲೇಬೇಕಲ್ಲವೇ? ನೀವು ಯಾವುದನ್ನೇ ಆಗಲಿ ಅದು ನಿಮಗೆ ಬೇಡ ಎಂದು ಅಂದುಕೊಂಡರೆ ಒಂದು ಕ್ಷಣವೂ ಸಹ ಅದರ ಬಗ್ಗೆ ಆಲೋಚಿಸಬೇಡಿ. ಆದರೆ ನಿಮಗೆ ಅದು ಬೇಕು ಎಂದು ಅನ್ನಿಸಿದರೆ ಒಂದು ಕ್ಷಣವನ್ನು ಸಹ ವ್ಯರ್ಥ ಮಾಡಬೇಡಿ. ನಿಮಗೆ ಏನು ಬೇಕು ಎಂಬುದರ ಕುರಿತು ನೀವೇ ಯೋಚಿಸಿ. ಬದಲಾಯಿಸಲಾಗದ ಭೂತಕಾಲ, ಪ್ರಸ್ತುತ ನಡೆಯುತ್ತಿರುವ ವರ್ತಮಾನನ ಅಥವಾ ಮುಂದೆ ಎಂದೋ ಬರುವ ಭವಿಷ್ಯತ್ತ ಎಂದು. ಬದಲಾವಣೆ ಎನ್ನುವುದು ನಾವು ಭಾವಿಸುವಷ್ಟು ಸುಲಭವಲ್ಲ. ಹಾಗಂತ ಅಸಾಧ್ಯವೂ ಸಹ ಅಲ್ಲ. ಬದುಕಿನಲ್ಲಿ ಗುರಿಯನ್ನಿಟ್ಟುಕೊಂಡ ಪ್ರತಿಯೊಬ್ಬ ಮನುಷ್ಯ ಒಂದು ಪರಕೆಯ ಕಡ್ಡಿಯನ್ನು ಸಹ ಬ್ರಹ್ಮಾಸ್ತ್ರವನ್ನಾಗಿ ಮಾಡಿಕೊಳ್ಳುತ್ತಾನೆ. ಆದರೆ ಅಸಡ್ಡೆ ಮತ್ತು ನಿರ್ಲಕ್ಷ್ಯ ಇರುವವನು ಬ್ರಹ್ಮಾಸ್ತ್ರವನ್ನು ಸಹ ಪರಕೆಯ ಕಡ್ಡಿಯಂತೆಯೂ ಬಳಸಿಕೊಳ್ಳಲಾರ. ಗೆಳೆಯರೆ, ನೀವು ಏನನ್ನಾದರೂ ಬಿಡಬೇಕು ಎಂದು ಭಾವಿಸುವ ಮೊದಲು ನೀವು ಅದನ್ನು ಏಕೆ ಪ್ರಾರಂಭಿಸಿದ್ದೀರಿ ಎಂದು ಮೊದಲು ಆಲೋಚಿಸಿ. ಕೊನೆಯ ಪ್ರಯತ್ನ ಎಂದರೆ ಕೊನೆಯ ಬಾರಿ ಮಾಡೋ ಪ್ರಯತ್ನವಲ್ಲ. ಅದು ನಿಮ್ಮ ಮೊದಲ ಗೆಲುವಿಗೆ ಪ್ರಯತ್ನ ಎಂದು ತಿಳಿದುಕೋ. ಉತ್ತಮ ಸಮಾಜವನ್ನು ನಿರ್ಮಿಸುವುದಕ್ಕಾಗಿ ಲಕ್ಷ್ಯಗಳು ಮಾತ್ರವಲ್ಲ, ಉತ್ತಮ ಗುಣಗಳನ್ನು ಸಹ ಅಳವಡಿಸಿಕೊಳ್ಳಬೇಕು. ದೊಡ್ಡದಾಗಿ ಯೋಚಿಸಿ, ಸಣ್ಣದಾಗಿ ಪ್ರಾರಂಭಿಸಿ. ಒಂದೇ ದಿನದಲ್ಲಿ ನೀವು ಎಲ್ಲವನ್ನೂ ಗಳಿಸಲು ಸಾಧ್ಯವಿಲ್ಲ ಅಲ್ಲವೇ? ತಾಳ್ಮೆಯಿಂದ ಇರಿ. ಬದಲಾವಣೆ ತಾನಾಗಿಯೇ ಬರುತ್ತದೆ. ಜೀವನವೆಂದರೆ ಕೇವಲ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವ ಹಸಿವು ಅಲ್ಲ, ಪ್ರತಿಯೊಬ್ಬರ ಹೃದಯದಲ್ಲಿ ಬಚ್ಚಿಟ್ಟುಕೊಂಡಿರುವ ಒಂದು ಸುಂದರ ಜ್ಞಾಪಕವಾಗಿದೆ. ಬದುಕಿನಲ್ಲಿ ಬೇಸರ ಮೂಡಿಸಲು ಸಾವಿರಾರು ಕಾರಣಗಳಿದ್ದರೂ ಬದುಕುವುದಕ್ಕೆ ಮಾತ್ರ ಒಂದೇ ಒಂದು ಕಾರಣವಿರುತ್ತದೆ. ಅದೇನೆಂದರೆ ಅದು ನಾಳೆ ಹೀಗೆಯೇ ಇರುವುದಿಲ್ಲ ಎನ್ನುವ ಒಂದೇ ಒಂದು ನಂಬಿಕೆಯಾಗಿದೆ. ಹೌದಲ್ಲವೇ? ಬೆಳೆಗಳಿಗೆ ಮಾತ್ರವಲ್ಲ, ಕೆಲವರ ಪಾಪಗಳಿಗೂ ಕೊಯ್ಲು ಆಗುವ ದಿನ ಬಂದೇ ಬರುತ್ತದೆ. ನಾವು ಕೆಲವು ವರ್ಷ ಕಾಯಬೇಕು ಅಷ್ಟೇ. ರೈತ ಬೆಳೆ ಕೊಯ್ಲು ಮಾಡಿದಂತೆ ಆ ದೇವರು ಕೂಡ ಪಾಪಗಳನ್ನು ಕೊಯ್ಲು ಮಾಡುತ್ತಾನೆ. ಹುಷಾರಾಗಿ. ಕಷ್ಟ ಕಾಲದಲ್ಲಿ ಸಹಾಯ ಮಾಡುವವನು ಒಬ್ಬ ಸಾಮಾನ್ಯ ಮನುಷ್ಯನಾಗಿದ್ದರೂ ಸಹ ಆಗ ಆ ದೇವರಿಗಿಂತಲೂ ಬಹಳ ದೊಡ್ಡವನಾಗಿ ಕಾಣುತ್ತಾನೆ. ಶುದ್ಧೀಕರಣವು ದೇಹಕ್ಕೆ ಮಾತ್ರ ಆದರೆ ಸಾಲುವುದಿಲ್ಲ. ಆಗಾಗ ಮನಸ್ಸನ್ನು ಸಹ ಶುದ್ಧಿ ಮಾಡಿಕೊಳ್ಳಬೇಕು. ಹಾಗಾದಾಗ ಮಾತ್ರ ನಿಮ್ಮ ಜೀವನವೂ ಸಹ ಪರಿಶುದ್ಧವಾಗಿ ಇರುತ್ತದೆ. ಇಲ್ಲವೆಂದರೆ ದಾರಿ ತಪ್ಪಿಸುವ ನಿಮ್ಮ ಆಲೋಚನೆಗಳಿಂದ ಮನಸ್ಸನ್ನು ಗೊಂದಲಗೊಳ್ಳುವಂತೆ ಮಾಡುತ್ತದೆ. ನಾವು ಊಟ ಮಾಡಿದ ಮನೆಯನ್ನು ಮತ್ತು ನಮಗೆ ಸಹಾಯ ಹಸ್ತ ನೀಡಿದ ವ್ಯಕ್ತಿಯನ್ನು ನಾವು ನಮ್ಮ ಜೀವ ಇರುವವರೆಗೂ ಮರೆಯಬಾರದು. ಮನಸ್ಸಿಗೆ ಆಸೆ ಜಾಸ್ತಿ. ಇಷ್ಟವಾದ ಪ್ರತಿಯೊಂದು ತನಗೇ ಬೇಕು ಎಂದು ಬಯಸುತ್ತದೆ. ಮತ್ತೆ ಈ ಸಮಯಕ್ಕೆ ಸ್ಪಷ್ಟತೆ ಹೆಚ್ಚು. ಯಾವುದನ್ನು ಕೊಡಬೇಕು ಅದನ್ನೇ ಕೊಡುತ್ತದೆ. ಹೌದಲ್ಲವೇ?
ನಮಗಾಗಿ ಒಂದು ಕ್ಷಣವನ್ನು ನೀಡದವರ ಬಗ್ಗೆ ಆಲೋಚಿಸುವುದನ್ನು ನಿಲ್ಲಿಸಿದರೆ ಬಹಳಷ್ಟು ಸಮಸ್ಯೆಗಳು ದೂರವಾಗುತ್ತವೆ. ಎಲ್ಲರೂ ಹೇಳುತ್ತಿದ್ದಾರಲ್ಲವೇ, ಕಷ್ಟವಾದರೂ ಸರಿ ಒಂಟಿಯಾಗಿ ಇದ್ದರೇನೇ ಉತ್ತಮ ಎಂದು. ಆದರೆ ನಿಜವಾಗಿ ಹೇಳಬೇಕೆಂದರೆ ಆ ಒಂಟಿತನವನ್ನು ಸಹಿಸಿಕೊಳ್ಳುವುದು ಇದೆಯಲ್ಲ, ಬಹಳ ತುಂಬಾ ಕಷ್ಟಕರವಾದದ್ದು. ಎಲ್ಲರೂ ನಮ್ಮವರೇ ಎಂದು ಭಾವಿಸುವುದರಲ್ಲಿ ತಪ್ಪೇನಿಲ್ಲ. ಆದರೆ ಎಲ್ಲರೂ ನಮ್ಮಂತೆಯೇ ಒಂದೇ ರೀತಿಯ ಮನಸ್ಸನ್ನು ಹೊಂದಿದ್ದಾರೆ ಎಂದು ಭಾವಿಸುವುದು ದೊಡ್ಡ ತಪ್ಪು. ಸತ್ಯವನ್ನು ನಂಬಲು ನಿಮಗೆ ಸಾಕ್ಷಿಗಳು ಬೇಕು, ಆದರೆ ಸುಳ್ಳನ್ನು ನಂಬಲು ನೀವು ನಟಿಸಬೇಕು. ಒಂದು ಬಾರಿ ಮಾತು ತಪ್ಪಿದ ವ್ಯಕ್ತಿಯ ಬಳಿ ಒಮ್ಮೆ ಭಿನ್ನಾಭಿಪ್ರಾಯ ಉಂಟಾದರೆ ಅವರು ಮಾತ್ರ ಮತ್ತೆ ಭೇಟಿಯಾಗಬಹುದೇನೋ, ಆದರೆ ಅವರ ಮನಸ್ಸು ಮತ್ತು ಮಾತುಗಳು ಎಂದಿಗೂ ಒಂದಾಗುವುದಿಲ್ಲ. ಭಯಕ್ಕಿಂತ ಅನುಮಾನವು ಹೆಚ್ಚು ಅಪಾಯಕಾರಿಯಾದದು. ಬಲವಾಗಿ ಪದೇ ಪದೇ ಅಪ್ಪಳಿಸುವ ಅಲೆಗಳು ಬಂಡೆಯ ಆಕಾರವನ್ನು ಬದಲಾಯಿಸುವಂತೆ ನೀವು ಸಹ ಬಲವಾಗಿ ಮತ್ತು ನಿರಂತರವಾಗಿ ಪ್ರಯತ್ನಿಸಿದರೆ ನಿಮ್ಮ ಭರವಸೆಗಳಿಗೂ ಕೂಡ ಜೀವ ಬರುತ್ತದೆ. ಪ್ರಯತ್ನವನ್ನು ಬಿಟ್ಟು ಬಿಡದೆ ಪರಿಶ್ರಮದಿಂದ ಗೆಲ್ಲುವವರೆಗೂ ಪ್ರಯತ್ನಿಸಿ ನೋಡು. ಆಗ ಆ ಯಶಸ್ಸು ಖಂಡಿತವಾಗಿಯೂ ನಿಮ್ಮ ಕೈವಶವಾಗುತ್ತದೆ. ಇಷ್ಟೊಂದು ಶುಭ ಸಂದೇಶಗಳಲ್ಲಿ ನಿಮ್ಮ ಮನಸ್ಸಿಗೆ ಯಾವ ಸಂದೇಶ ಇಷ್ಟವಾಯಿತು ಎಂದು ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಈ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಮಿತ್ರರೇ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.